ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಫಿ ಭದ್ರಾವತಿ. ಇಂದು ನಡೆದಂಥ VSL ಹಾಗೂ MPM ಕ್ರೀಡಾಂಗಣದಲ್ಲಿ ಅಂಡರ್ 14 ಹಾಗೂ ಅಂಡರ್ 16 ಏಜಿನ ಬಾಲಕರ ಹಾಗೂ ಬಾಲಕಿಯರ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗಿತ್ತು. ಇದು KCA ಇಂದ ಬ್ಯಾಂಗ್ಳೂರ್ ಟೀಮ್ ತ್ರಿಷಾ ಕ್ರಿಕೆಟ್ ಅಕಾಡೆಮಿ ಹಾಗೂ ರಘುವೀರ್ ಕ್ರಿಕೆಟ್ ಅಕಾಡೆಮಿ ಅಂಡರಲ್ಲಿ ಎರಡು ಅಕಾಡೆಮಿಗಳ ನಡುವೆ ಒಂದು ಹಣಾಹಣಿ ನಡೀತು. ಅದರ ಒಂದು ತುಣುಕುಗಳನ್ನು ಹಾಕಿದ್ದೇನೆ ಸ್ನೇಹಿತರೆ. ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಆಯಿತು, ಒಳ್ಳೆಯ ವ್ಯವಸ್ಥೆ ಮಾಡಿದರು ರಘುವೀರ್ ಕ್ರಿಕೆಟ್ ಅಕಾಡೆಮಿ ಭದ್ರಾವತಿ. ಏನಂದ್ರೆ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಂದು ಯಂಗ್ಸ್ಟರ್ಸ್ ಅವರ ಟ್ಯಾಲೆಂಟನ್ನು ಹೊರಹಾಕಲು ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ದೀಪಾವಳಿ ಕ್ರಿಕೆಟ್ ಅಂತೇಳಿ ಒಂದು ಕಪ್ ಮಾಡಿದ್ದಾರೆ ಸ್ನೇಹಿತರೆ. ಒಂದು ಒಳ್ಳೆ ಅವಕಾಶ ಅಂಡರ್ 14 ಹಾಗೂ ಅಂಡರ್ 16 VSL ಕ್ರೀಡಾಂಗಣದಲ್ಲೂ ನಡೀತಾ ಇದೆ, ಹಾಗೂ ಇಲ್ಲೂ ಕೂಡ MPM ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ನಾನು MPM ಕ್ರೀಡಾಂಗಣದಲ್ಲಿ ನನ್ನ ಅಂಪೈರ್ ಕಾರ್ಯವನ್ನು ನೆರವೇರಿಸಿದೆ. ಅಲ್ಲಿ ನಡೆದಂಥ ಪಂದ್ಯಾವಳಿಯ ಕೆಲವು ತುಣುಕುಗಳನ್ನು ಹಾಕಿದ್ದೇನೆ ಸ್ನೇಹಿತರೆ. ನೋಡಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೇಳಿ ಅತ್ಯುತ್ತಮವಾದ ಆಟದ ಪ್ರದರ್ಶನ ಮಾಡಿದರು ಎರಡೂ ತಂಡದ ಕ್ರೀಡಾಪಟುಗಳು. ಅದರಲ್ಲಿ ರಘುವೀರ್ ತಂಡದ ಕ್ರೀಡಾಪಟುಗಳು ಅತ್ಯುತ್ತಮವಾದ ಒಂದು ಪ್ರದರ್ಶನ ಮಾಡಿದರು. ಈ ಒಂದು ಕ್ರೀಡೆಯಲ್ಲಿ ಒಂದು ವಿಶೇಷತೆ ಏನಂದರೆ ಸ್ನೇಹಿತರೆ, ಈ ಕ್ರೀಡೆಯಲ್ಲಿ ಬಾಲಕರು ಹಾಗೂ ಬಾಲಕಿಯರು ಇಬ್ಬರೂ ಕೂಡ ತಮ್ಮ ಒಂದು ಟ್ಯಾಲೆಂಟನ್ನು ತೋರಿಸಿದ್ದಾರೆ ಸ್ನೇಹಿತರೆ. ತ್ರಿಷಾ ಕ್ರಿಕೆಟ್ ಅಕಾಡೆಮಿ ಬ್ಯಾಂಗ್ಳೂರ್ ಇಂದ ಒಂದು ಸಣ್ಣ ಹುಡುಗಿ, ಅವಳ ಹೆಸರು ತೀಕ್ಷ್ಣ ಅಂತೇಳಿ ಅತ್ಯುತ್ತಮವಾದ ಪ್ರದರ್ಶನ ಮಾಡಿದ್ಲು. ಬ್ಯಾಟಿಂಗಲ್ಲೂ ಬೌಲಿಂಗಲ್ಲೂ ತುಂಬ ಒಳ್ಳೆಯ ಪ್ರದರ್ಶನ. ಅದೇ ರೀತಿಯಲ್ಲಿ ಅನಘ ಅಂತೇಳಿ ರಘುವೀರ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಅತ್ಯುತ್ತಮವಾದ ಪ್ರದರ್ಶನ ಅಂತಲೇ ಹೇಳ್ಬೋದು. ಮಹಿಳೆಯರು ಇಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಸ್ನೇಹಿತರೆ. ನಾವು ಪುರುಷರಿಗಿಂತ ಏನು ಕಡಿಮೆ ಇಲ್ಲ ಅಂತೇಳಿ ಬಾಲಕಿಯರು ಅತ್ಯುತ್ತಮವಾದ ಪ್ರದರ್ಶನ ಮಾಡಿ ಒಂದು ವಿನ್ನಿಂಗ್ ಮೂಮೆಂಟನ್ನು ನಾನು ತೋರಿಸ್ತೀನಿ. ಒಳ್ಳೆ 6 ಹೊಡೆಯುವುದರ ಮುಖಾಂತರ ತನ್ನ ಒಂದು ಕೀರ್ತಿಯ ಪತಾಕೆಯನ್ನು ಹಾರಿಸಿದ್ದಾಳೆ ಅನಘ ಅನ್ನೋ ಒಬ್ಬ ಕ್ರೀಡಾಪಟು ಸ್ನೇಹಿತರೆ. ಒಂದು ತುಣುಕುಗಳನ್ನು ನಾನು ಹಾಕಿದ್ದೇನೆ ಕ್ರೀಡೆದು, ನೋಡಿ ಆನಂದಿಸಿ. ನೋಡಿ, ಅತ್ಯುತ್ತಮವಾದ ಒಳ್ಳೆ ಶಾಟನ್ನು ಬಾರಿಸಿದ್ದಾಳೆ ಅನಘ. ನೋಡಿ, ಒಂದು ಪುಲ್ ಶಾಟ್ ಮಾಡಿ 6ನಲ್ಲಿ ಬಾರಿಸೋ ಅತ್ಯುತ್ತಮವಾದ ಒಂದು ಈ ಶಾಟ್ ಅಂತಲೇ ಅತ್ಯುತ್ತಮವಾದ ಹೊಡೆತ. ಇದು ನನ್ನ ಫೇವ್ರೆಟ್ ಶಾಟ್ ಅಂತಲೇ ಹೇಳ್ಬೋದು. ಅನಘ ಒಂದು ಒಳ್ಳೆ ಬೆಳೆಯುವ ಒಂದು ಪ್ರತಿಭೆ ಅಂತಲೇ ಹೇಳ್ಬೋದು. ರಘುವೀರ್ ಕ್ರಿಕೆಟ್ ಅಕಾಡೆಮಿಯವರು ಒಂದು ಅತ್ಯುತ್ತಮವಾದ ಒಂದು ಇನಿಷಿಯೇಟಿವ್ ತೊಗೊಂಡು ಈ ಒಂದು ಕಾರ್ಯಕ್ರಮವನ್ನು, ಈ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದಾರೆ. ಡೇ 2ನ ಒಂದು ತುಣುಕುಗಳನ್ನು ಕೂಡ ಹಾಕ್ತೇನೆ. ಈ ಎರಡು ಪಂದ್ಯಗಳಲ್ಲೂ ಕೂಡ ರಘುವೀರ್ ಅಂಡರ್ 14ನಲ್ಲಿ ರಘುವೀರ್ ಕ್ರಿಕೆಟ್ ಅಕಾಡೆಮಿಯ 2 ಪಂದ್ಯವನ್ನು ಗೆದ್ದಿದೆ ಸ್ನೇಹಿತರೆ. VSL ಕ್ರೀಡಾಂಗಣದಲ್ಲಿ ಅಂಡರ್ 16 ಅಲ್ಲಿ ತ್ರಿಷಾ ಬ್ಯಾಂಗ್ಳೂರ್ ಕ್ರಿಕೆಟ್ ಅಕಾಡೆಮಿಯವರು ವಿಜಯ ಪತಾಕೆಯನ್ನು ಹಾರಿಸಿದ್ದಾರೆ. ನಾಳೆ 2 ಕ್ರೀಡಾಪಟುಗಳ ಫೈನಲ್ ಪಂದ್ಯಾವಳಿ ನಡೆಯಲಿದೆ. ಅಲ್ಲಿ ನೋಡಬೇಕು ಯಾರು ತಮ್ಮ ಕೀರ್ತಿಯ ಪತಾಕೆಯನ್ನು ಹಾರಿಸ್ತಾರೆ ಅಂತೇಳಿ ಕಾದು ನೋಡಬೇಕಾಗಿ ಸ್ನೇಹಿತರೆ. ನೋಡಿ, ಯಾವ ರೀತಿಯಲ್ಲಿ ಟ್ಯಾಲೆಂಟೆಡ್ ಅಂತಲೇ ಹೇಳ್ಬೋದು. ನನಗೆ ಈ ಒಂದು ಪಂದ್ಯಾವಳಿಯ ವೀಕ್ಷಣೆ ಮಾಡಲು ಒಂದು ಒಳ್ಳೆಯ ಅವಕಾಶ ಸಿಕ್ತು ಸ್ನೇಹಿತರೆ. MPM ಕ್ರೀಡಾಂಗಣ ರಘುವೀರ್ ಅವರು ಅತ್ಯುತ್ತಮವಾದ ಇನಿಷಿಯೇಟಿವ್ ತೊಗೊಂಡು ಈ ಒಂದು ಪಂದ್ಯಾವಳಿಯನ್ನು ನಡೆಸಿದ್ರು. ಅವ್ರಿಗೆ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನೋಡಿ, ಕೆಲವೊಂದು ತುಣುಕುಗಳನ್ನು ನಾನು ತೋರಿಸ್ತಾ ಇದ್ದೇನೆ. ಇವಳೆ ತೀಕ್ಷ್ಣ ಅಂತೇಳಿ ಈ ಬೌಲಿಂಗ್ ಮಾಡ್ತಾ ಇರುವಂಥ ಒಂದು ಪುಟ್ಟ ಹುಡುಗಿ, ಅಂಡರ್ 12 ಅಂತಲೇ ಹೇಳ್ಬೋದು. ಇನ್ನೂ ನೋಡಿ ಯಾವ ರೀತಿಯಲ್ಲಿ ಆ್ಯಕ್ಟಿವ್ ಆಗಿ ಆಡ್ತಾಳೆ. ಇದೆ ಅನಘ ಅಂತೇಳಿ ರಘುವೀರ್ ಕ್ರಿಕೆಟ್ ಅಕಾಡೆಮಿಯ ಒಬ್ಬ ಬಾಲಕಿ. ಅತ್ಯುತ್ತಮವಾದ ಒಂದು ಅಪ್ಕಮಿಂಗ್ ಕ್ರೀಡಾಪಟುಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸನ್ನು ತೋರಿಸಿದ್ದಾರೆ ಅನಘರವರು. ಅದರಲ್ಲೂ ಕೂಡ ತೀಕ್ಷ್ಣ ಹಾಗೂ ತ್ರಿಷಾ ಕ್ರಿಕೆಟ್ ಅಕಾಡೆಮಿಯಲ್ಲಿ ರವಿ ಅಂತೇಳಿ ಈ ಒಂದು ಪಂದ್ಯಾವಳಿಯ ಒಂದು ಸೈಡ್ ಮುಗಿದ್ದು 181 ಟಾರ್ಗೆಟನ್ನು ಕೊಟ್ಟು ಸ್ನೇಹಿತರೆ, ಅದಕ್ಕೆ ಒಂದು ಸೆಷನನ್ನು ಮಾಡ್ತಾ ಇದ್ದಾರೆ ಕೋಚ್ ಆದಂಥ ರಘುವೀರ್ ಅವರು. ನೋಡಿ, ಈ ಹುಡುಗ ಇದಾನಲ್ಲ ಸ್ನೇಹಿತರೆ, 83 ಹೊಡೆದಿದ್ದಾನೆ. ಅದಾದ ತ್ರಿಷಾ ಕ್ರಿಕೆಟ್ ಅಕಾಡೆಮಿಯ ಕ್ರೀಡಾಪಟುಗಳು ಬಂದಿದ್ದಾರೆ 181 ಟಾರ್ಗೆಟ್ನ ಚೇಸ್ ಮಾಡಲು. ಒಳ್ಳೆಯ ಪ್ರಯತ್ನ ಮಾಡಿದ್ರು. ಸ್ಟಾರ್ಟಿಂಗ್ ಓಪನಿಂಗು ಕೂಡ ಒಳ್ಳೆ ರೀತಿಯಲ್ಲಿ ಆಡಿದ್ರು ರವಿ ಅಂತೇಳಿ. ಇವಾಗ ಕೂಡ ಒಳ್ಳೆಯ ಬೌಲಿಂಗ್ ಮಾಡಿದ್ದಾನೆ ರಘುವೀರ್ ಕ್ರಿಕೆಟ್ ಅಕಾಡೆಮಿಯ ಬಾಲಕ. ಅವರು ಕೂಡ ಒಂದು ಒಳ್ಳೊಳ್ಳೆ 6ಗಳನ್ನು ಬಾರಿಸಿ ಓಪನಿಂಗನ್ನು ಮಾಡುತ್ತಾ ಇದ್ದಾರೆ. ಅದರ ತುಣುಕುಗಳನ್ನು ನೋಡಿ ಆನಂದಿಸಿ. ಒಳ್ಳೆ ಶಾಟ್ ಅಂತಲೇ ಹೇಳ್ಬೋದು. ಇದು ಅದ್ಭುತವಾದ ಹೊಡೆತ. ಓಪನಿಂಗ್ ತುಂಬ ಚೆನ್ನಾಗೇ ಆಡೋದು ಸ್ನೇಹಿತರೆ. ಅದಾದಮೇಲೆ ಒಂದು ಇನ್ನಿಂಗ್ಸ್ ಬ್ರೇಕ್ ಇತ್ತು. ನೋಡಿ, ನೀವೇ ಕೇಳಿ ಏನಂತ ಮಾತಾಡ್ತಾರೆ ಅಂತೇಳಿ. ಇವರಲ್ಲಿ ಇರುವಂಥ ಜೋಶ್ ನೋಡಿದ್ರೆ ನಮ್ಮಲ್ಲೂ ಜೋಶ್ ಬಂತು ಸ್ನೇಹಿತರೆ. ನೋಡಿ ಯಾವ ರೀತಿ ಅವರು ಹೇಳ್ತಾರೆ.
ಏನಾಗಿಲ್ಲ, ಆಡು ಚೇಸ್ ಮಾಡ್ಬೋದು ಈ ರನ್ನನ್ನು ಅಂತೇಳಿ. ತ್ರಿಷಾ ಕ್ರಿಕೆಟ್ ಅಕಾಡೆಮಿ ಬ್ಯಾಂಗ್ಳೂರು ಕ್ರೀಡಾಪಟುಗಳು ಅತ್ಯುತ್ತಮವಾದ ಇದೊಂದು ಕೆಲವೊಂದು ವಿನ್ನಿಂಗ್ ಮೂಮೆಂಟನ್ನು ಹಾಕಿದ್ದೀನಿ ಸೆಕೆಂಡ್ ಮ್ಯಾಚಿಂದು ಸ್ನೇಹಿತರೆ. ಇದಂತೂ ನೈಲ್ ಬೈಟಿಂಗ್ ಅಂತಲೇ ಹೇಳ್ಬೋದು. 120 ಹೊಡೆದಿದ್ರು ಅವರು ತ್ರಿಷಾ ಕ್ರಿಕೆಟ್ ಅಕಾಡೆಮಿಯವರು. ಇಲ್ಲಿ ರಘುವೀರ್ ಕ್ರಿಕೆಟ್ ಅಕಾಡೆಮಿಯವರು ಈ ಒಂದು ರನ್ನನ್ನು ಚೇಸ್ ಮಾಡಿದ್ರು. ಇಲ್ಲೂ ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ಅಂತಲೇ ಹೇಳ್ಬೋದು. ಅನಘ ಅತ್ಯುತ್ತಮವಾದ ಪ್ರದರ್ಶನ ಮಾಡಿ ಈ ಒಂದು 50 ಪಾರ್ಟ್ನರ್ಶಿಪ್ಪನ್ನು ಮಾಡಿ ರನ್ ಬಾಲ್ ಇದ್ದಂಥ ಮ್ಯಾಚನ್ನು ತನ್ನ ಇದು ವಿನ್ನಿಂಗ್ ಅದು ಆಯಿತು ನೋಡಿ. ಒಂದು ಮೂಮೆಂಟು ಮತ್ತು ಯಾವ ರೀತಿ ಖುಷಿಯಾಗಿ ಹೋಗ್ತಾ ಇದ್ದಾರೆ ಸ್ನೇಹಿತರೆ, ಅದ್ಭುತ ಅಂತ ನೋಡ್ಬೋದು. ಇದು ಸೆಲೆಬ್ರೇಷನ್ ಮೂಮೆಂಟ್. ಈ ಒಂದು ಪಂದ್ಯಾವಳಿಗಳು ಲೀಗ್ ಮೂಲಕ ಈಗ ಮುಗಿದಿದೆ. ನಾಳೆ ಕೂಡ ಡೇ 2 ಅಲ್ಲಿ ಫೈನಲ್ ಪಂದ್ಯಾವಳಿಗಳು ನಡೆಯಲಿದೆ ಸ್ನೇಹಿತರೆ. ದಿಸ್ ಇಸ್ ದ ವೆರಿ ಗುಡ್ ಇನಿಷಿಯೇಟಿವ್ ಅಂತಲೇ ಹೇಳ್ಬೋದು ರಘುವೀರ್ ಕ್ರಿಕೆಟ್ ಅಕಾಡೆಮಿಯಿಂದ. ನೋಡಿ ಶೇಕ್ ಹ್ಯಾಂಡ್ ಆಯಿತು. ಕೆಲವೊಂದು ಡಿಸಿಷನ್ಗಳಲ್ಲಿ ಅವ್ರಿಗೂ ಒಂದು ಸಂತೋಷ ಆಗಿರುತ್ತೆ, ಒಂದು ಬೇಜಾರಾಗಿರುತ್ತೆ. ಅದಕ್ಕೋಸ್ಕರ ಏನೂ ಆಗ್ದಲೆ ಸ್ಪೋರ್ಟ್ಸ್ಮ್ಯಾನ್ಶಿಪ್ ನಾಳೆನೂ ಕೂಡ ಚೆನ್ನಾಗಿ ಶೇಕ್ ಹ್ಯಾಂಡ್ ಮಾಡಿ ಆಲ್ ದ ಬೆಸ್ಟ್ ಹೇಳಿ ಕಳಿಸ್ತಾ ಇದ್ದೀನಿ. ನೋಡಿ ಎಲ್ಲರೂ ತುಂಬ ಚೆನ್ನಾಗಿ ಆಡಿದ್ರೆ ವೆಲ್ ಪ್ಲೇಡ್.